ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ನಡೆದಿದೆ ಎಂದು ಆರೋಪಿಸಿರುವ ಸುಳ್ಳು ಮಾಹಿತಿಯನ್ನು ಪ್ರಸಾರ ಮಾಡಿದ್ದಾರೆ ಎಂಬ ಆರೋಪದಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳದ ಸರಣಿ ಹತ್ಯೆ ಕುರಿತಂತೆ ಯೂಟ್ಯೂಬರ್ ಸಮೀರ್ ಎಂಡಿ ಶನಿವಾರ ತನ್ನ ಧೂತ ಯೂಟ್ಯೂಬ್ ಚಾನೆಲ್ನಲ್ಲಿ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಎಂಬ ಶೀರ್ಷಿಕೆಯ ವಿಡಿಯೋ ಮಾಡಿದ್ದರು. ಅದರಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವ ಹತ್ಯೆ ಬಗ್ಗೆ ಸಾಕ್ಷ್ಯ ಈಗ ಸಿಕ್ಕಿದೆ. ಜೀವಂತ ವ್ಯಕ್ತಿಯೇ ಬಂದು ಎಲ್ಲವನ್ನೂ ಹೇಳಿದ್ದಾನೆ. ಸಾಕ್ಷ್ಯ ಬೇಕು ಎಂದು ಕೇಳುತ್ತಿದ್ದವರು ಈಗ ಎಲ್ಲಿದ್ದಾರೆ ಎಂದು ಕೇಳಿದರು. ನೂರಾರು ಮೃತದೇಹಗಳನ್ನು ಒತ್ತಡದಿಂದ ಹೂತು ಹಾಕಿದ್ದೇನೆಂದು ಎಸ್ಪಿಗೆ ದೂರು ನೀಡಿ ಬಳಿಕ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ್ದ ದೂರುದಾರರು ಹಾಗೂ ಪ್ರಕರಣದ ಬಗ್ಗೆ ಎಐ ರಚಿತ ಮತ್ತು ಸುಳ್ಳು ಮಾಹಿತಿಗಳನ್ನು ಒಳಗೊಂಡ ವಿಡಿಯೋವನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಸಾರ್ವಜನಿಕರನ್ನು ಉದ್ದೇಶಪೂರ್ವಕವಾಗಿ ಪ್ರಚೋದಿಸುವ ಉದ್ದೇಶದಿಂದ ಈ ವಿಡಿಯೋ ಪ್ರಸಾರ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ತನ್ನ ಮೇಲೆ ಒತ್ತಡ ಹಾಕಿ ನೂರಾರು ಮೃತದೇಹಗಳನ್ನು ಹೂತು ಹಾಕಿಸಲಾಗಿದೆ. ಆ ಪೈಕಿ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆ ಹಾಗೂ ಬಾಲಕಿಯರ ಶವಗಳೂ ಇದ್ದವು ಎಂದು ವ್ಯಕ್ತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗೆ ದೂರು ನೀಡಿದ್ದರು. ಆ ವ್ಯಕ್ತಿ ಶುಕ್ರವಾರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ಸುಮಾರು 1.5 ಗಂಟೆ ಕಾಲ ಹೇಳಿಕೆ ನೀಡಿದ್ದಾರೆ. ಬಳಿಕ ಬೆಳ್ತಂಗಡಿ ಠಾಣೆಗೆ ಹೋಗಿ ವಿವರ ನೀಡಿದ್ದಾರೆ. ಅದರ ಬೆನ್ನಿಗೆ ಸಮೀರ್ ಎಂಡಿ ಶನಿವಾರ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುತ್ತಿದೆ. ಸರಣಿ ಹತ್ಯೆ ಸಂಬಂಧ ವಿವರಣೆಗೆ ಮಹಿಳೆಯರು ಹಾಗೂ ಬಾಲಕಿಯರ ಎಐ ರಚಿತ ವಿಡಿಯೋ ಬಳಸಿದ್ದರು. ಅಷ್ಟೇ ಅಲ್ಲ, ಈ ಸಾಕ್ಷ್ಯ ಹೇಳುತ್ತಿರುವ ವ್ಯಕ್ತಿಗೆ ಧರ್ಮಸ್ಥಳದಲ್ಲಿ ಕೊಲೆಯಾದ ಸೌಜನ್ಯಳ ಮೃತದೇಹವನ್ನು ಹೂತು ಹಾಕಲು ಹೇಳಲಾಗಿತ್ತು. ಆದರೆ ಆ ದಿನ ಆತ ಊರಿನಲ್ಲಿ ಇಲ್ಲದೇ ಇರುವುದರಿಂದ ಮೃತದೇಹ ಅಲ್ಲೇ ಉಳಿದು ಆಕೆಯ ಕೊಲೆ ಪ್ರಕರಣ ಬಯಲಾಯಿತು ಎಂದು ಸಮೀರ್ ತನ್ನ ವಿಡಿಯೋದಲ್ಲಿ ಹೇಳಿದ್ದರು. ತನ್ನ ವಿಡಿಯೋದ ಕೊನೆಯಲ್ಲಿ ಸಮೀರ್ ಧರ್ಮಸ್ಥಳದ ಹಲವರ ಹೆಸರನ್ನು ಉಲ್ಲೇಖಿಸಿ ಅವರಿಗೆ ಛೀಮಾರಿ ಹಾಕಿದ್ದರು. ಈ ಹಿಂದೆ ಈ ವರ್ಷದ ಫೆಬ್ರವರಿಯಲ್ಲಿ ಸಮೀರ್ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಕೊಲೆ ಕುರಿತು ಒಂದು ವಿಡಿಯೋ ಮಾಡಿದ್ದರು. ಅದು ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದಿದ್ದು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು. ಬಳಿಕ ನ್ಯಾಯಾಲಯದ ಆದೇಶದ ಪ್ರಕಾರ ಆ ವಿಡಿಯೋವನ್ನು ಯೂಟ್ಯೂಬ್ನಿಂದ ತೆಗೆದುಹಾಕಲಾಯಿತು. ಸಮೀರ್ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಇದರ ಬೆನ್ನಲ್ಲೇ ಸಮೀರ್ ಜನಮನ ಗಳಿಸಿದ್ದರು. ಸೌಜನ್ಯ ಪರ ಹೋರಾಟಗಾರರು ಸಮೀರ್ಗೆ ಬೆಂಬಲ ನೀಡಿದ್ದರು. ಜುಲೈ 11ರಂದು ಪ್ರಕರಣದ ದೂರುದಾರರ ಪರ ವಕೀಲರು ಪತ್ರಿಕಾಗೋಷ್ಠಿಯಲ್ಲಿ ನೀಡಿರುವ ಕೆಲವು ಹೇಳಿಕೆಗಳು ವಾಸ್ತವಕ್ಕೆ ದೂರವಾಗಿದೆ ಎಂದು ಆರೋಪ ಕೇಳಿಬಂದಿದೆ. ಈ ಹೇಳಿಕೆಗಳ ಕುರಿತು ಹೆಚ್ಚಿನ ಸತ್ಯಾಂಶವನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಯ ಹೆಸರಿನಲ್ಲಿ ಕೆಲವು ಗುಂಪುಗಳು ಪ್ರಕರಣದ ತನಿಖಾಧಿಕಾರಿಗಳನ್ನು ಬದಲಿಸಲು ಅಥವಾ ವಿಶೇಷ ತನಿಖಾಧಿಕಾರಿಗಳನ್ನು ರಚಿಸಲು ಒತ್ತಾಯಿಸಿದ್ದಾರೆ. ದೂರುದಾರರ ಹೇಳಿಕೆಗಳು ಈ ವಿಚಾರದಲ್ಲಿ ನಿರ್ಣಾಯಕವಾಗಿರುತ್ತದೆ ಎಂದು ಪೊಲೀಸರು ಹೇಳಿದ್ದಾರೆ. ಈ ಪ್ರಕರಣದ ತನಿಖೆಗಳು ವಿವಿಧ ಆಯಾಮಗಳಲ್ಲಿ ಸಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿ ಹೊರಬೀಳುವ ನಿರೀಕ್ಷೆ ಇದೆ.